ಸ್ವತಂತ್ರ ಬಂದಾಗ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದು ನಿಮ್ಗೆ ಸ್ವತಂತ್ರ ಕೊಟ್ಟು ಹೋಗ್ತೀವಿ, ನೀವು ನಿಮ್ಮದೇ ಆದ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಡಿ, ನಿಮ್ಮದೇ ಆದ ಆಡಳಿತ ವ್ಯವಸ್ಥೆಯನ್ನು ನಿರ್ವಹಿಸಲಿಕ್ಕೆ ನಿಮ್ಮ ವ್ಯವಸ್ಥೆ. ಯಾಕೆಂದ್ರೆ ಈ ದೇಶದಲ್ಲಿ ಅವಾಗ 540ಕ್ಕೂ ಹೆಚ್ಚು ಪ್ರಾಂತ್ಯಗಳಿತ್ತು, 11 ಬ್ರಿಟಿಷ್ ಪ್ರಾಂತ್ಯಗಳಿತ್ತು. ಇಡೀ ದೇಶಕ್ಕೆ ಒಂದು ಸಂವಿಧಾನ ರಚನೆ ಮಾಡಿಕೊಡಿ ಅಂತ ಹೇಳೋದು. ಆಗ 1946 ಮಾರ್ಚ್ ಏಪ್ರಿಲ್ ಅಲ್ಲಿ ಈ ದೇಶದ ಸಂವಿಧಾನ ರಚನಾ ಸಭೆಗೆ ಚುನಾವಣೆಗಳಾಗುತ್ತೆ. ಜೂನ್ 30ಕ್ಕೆ ಚುನಾವಣಾ ರಿಸಲ್ಟ್ ಬರುತ್ತೆ. ಸೆಪ್ಟೆಂಬರ್ 2ಕ್ಕೆ ಒಂದು ತಾತ್ಕಾಲಿಕ ಸರ್ಕಾರ ರಚನೆ ಆಗುತ್ತೆ. ವೈಸ್ ಗವರ್ನರ್ ಅಂದ್ರೆ ಡೆಪ್ಯೂಟಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿ ನೆಹರು ಅಧಿಕಾರ ವಹಿಸ್ಕೊಂತಾರೆ ಅಂಡರ್ ವೈಸ್ರಾಯ್ ಅಂಡರ್. 1946 ಡಿಸೆಂಬರ್ 9ನೇ ತಾರೀಕು, ಡಿಸೆಂಬರ್ 1946 ಡಿಸೆಂಬರ್ 9ನೇ ತಾರೀಕು ಅಂದ್ರೆ ಸ್ವತಂತ್ರ ಪೂರ್ವದಲ್ಲೇ ಸಂವಿಧಾನ ರಚನಾ ಸಭೆ ತನ್ನ ಮೊದಲನೇ ಸಭೆ ಸೇರುತ್ತೆ. ಮೊದಲನೇ ಸಭೆ ಸೇರಿ ಅಲ್ಲಿಂದ ಸಂವಿಧಾನ ರಚನಾ ಪ್ರಕ್ರಿಯೆ ಶುರುವಾಗುತ್ತೆ. ಅಷ್ಟರಲ್ಲಿ ಭಾರತದ ಚುನಾವಣೆಗಳ ಕ್ರಾಂತಿಯಿಂದ ಚುನಾವಣೆಗಳಾಗಿರುತ್ತಲ್ಲ 386 ಜನ ಆಯ್ಕೆ ಆಗಿರ್ತಾರೆ. ಅಖಂಡ ಭಾರತದಾದ್ಯಂತ 386 ಜನ ಎಲೆಕ್ಟ್ ಆಗಿರ್ತಾರೆ. 386 ಅದರಲ್ಲಿ ದೇಶ ವಿಭಜನೆ ಆಗುತ್ತೆ. ಅಷ್ಟರಲ್ಲಿ ಮುಸ್ಲಿಂ ಲೀಗು ಪ್ರತ್ಯೇಕ ದೇಶಕ್ಕಾಗಿ ಹೋರಾಟ ಮಾಡ್ತಾ ಇರುತ್ತೆ. ಆ ಮುಸ್ಲಿಂ ಲೀಗಿನ ಸದಸ್ಯರು ಏನಿರ್ತಾರೆ ಅವರು ಸಂವಿಧಾನ ರಚನಾ ಸಭೆಗೆ ಬರೋದಿಲ್ಲ, ಟ್ವೀಟ್ ಮಾಡ್ತಾರೆ. ಆಗ ಒಟ್ಟಾರೆ ಭಾರತದಿಂದ ಆಯ್ಕೆ ಆಗಿದ್ದ ಕೆಲವರು, ಈಗಿನ ಭಾರತದಿಂದ ಆಯ್ಕೆ ಆಗಿದ್ದ ಕೆಲವರು ಇನ್ಕ್ಲೂಡಿಂಗ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆಗ್ತಾರೆ. ಇನ್ಕ್ಲೂಡಿಂಗ್ ಅಂಬೇಡ್ಕರ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಂಬೇಡ್ಕರ್ ಅವರ ಆಯ್ಕೆ ಆಗಿದ್ದು ಸಣ್ಣ ಇದಿದೆ. ಅಂಬೇಡ್ಕರ್ ಮುಂಬೈಯಿಂದ ಕಂಟೆಸ್ಟ್ ಮಾಡಿರ್ತಾರೆ ಸಂವಿಧಾನ ರಚನಾ ಸಭೆ, ಮುಂಬೈಯಿಂದ. ಅಲ್ಲಿ ಕಡ್ರೋಲ್ಕರ್ ವಿರುದ್ಧ ಸೋಲ್ತಾರೆ. ಯಾಕಂದ್ರೆ ಅವರು ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿರ್ತಾರೆ. ಕಾಂಗ್ರೆಸ್ನ ಜನಪ್ರಿಯತೆ, ಇವರು ರಿಪಬ್ಲಿಕನ್ ಪರಿಶಿಷ್ಟ ಜಾತಿಗಳ ಫೆಡರೇಷನ್ ಇಂದ ಕಂಟೆಸ್ಟ್ ಮಾಡಿರ್ತಾರೆ. ಅಭ್ಯರ್ಥಿ ಸೋಲ್ತಾರೆ. ಸೋತಾಗ ಜೋಗೇಂದ್ರನಾಥ ಮಂಡಲ್ ಅಂತ ಒಬ್ಬ ವ್ಯಕ್ತಿ ಇವತ್ತಿನ ಬಾಂಗ್ಲಾದೇಶದ ಒಂದು ಪ್ರಾಂತ್ಯದಿಂದ ಗೆದ್ದಿರ್ತಾರೆ. ಬಾಂಗ್ಲಾದ ಒಂದು ಪ್ರಾಂತ್ಯದಿಂದ ಜೋಗೇಂದ್ರನಾಥ ಮಂಡಲ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಗೆ ಹೋಗ್ಬೇಕು ಅಂತೇಳಿ ಅವರಲ್ಲಿ ಬಂಗಾಳದಲ್ಲಿ ಅವ್ರು ಹೆಂಗೆ ಗೆದ್ದಿರ್ತಾರಲ್ಲ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಂಬೇಡ್ಕರ್ನ ಮತ್ತೆ ಚುನಾವಣೆ ನಿಲ್ಲಿಸಿ ಗೆಲ್ಲಿಸಿ ಸಂವಿಧಾನ ರಚನಾ ಸಭೆಗೆ ಕಳಿಸ್ತಾರೆ. ಡಿಸೆಂಬರ್ 9, 1946 ಅಂಬೇಡ್ಕರ್ ಆದಿಯಾಗಿ ಪ್ರಮಾಣವಚನ ತಗೊಂತಾರೆ. ಎಲ್ಲರೂ ಸಂವಿಧಾನ ರಚನಾ ಸಭೆಗೆ ಪಾಲ್ಗೊಳ್ತಾರೆ. ಒಂದು 22 ಕಮಿಟಿಗಳಾಗುತ್ತೆ. 22 ಕಮಿಟಿಗಳಲ್ಲಿ ಎಲ್ಲರೂ ತುಂಬಾ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ, ವರದಿಗಳು ಕೊಡ್ತಾರೆ. ಇನ್ಕ್ಲೂಡಿಂಗ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಪಟಾಭಿ ಸಿದ್ದರಾಮಯ್ಯ ಇರ್ಬೋದು, ಎಲ್ಲ ವರದಿಗಳು ಕೊಡ್ತಾರೆ. ಇನ್ಕ್ಲೂಡಿಂಗ್ ಅಂಬೇಡ್ಕರ್ ಕೆಲವು ಸಮಿತಿಗಳಲ್ಲಿ ಇದ್ರು. ಅಷ್ಟರಲ್ಲಿ 1947 ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಈ ದೇಶ ವಿಭಜನೆಯ ಒಂದು ಅಂತಿಮ ಹಂತಕ್ಕೆ ಬರುತ್ತೆ. ದೇಶ ವಿಭಜನೆ ಆಗುತ್ತೆ. ಬಾಂಗ್ಲಾದೇಶದ ಪ್ರಾಂತ್ಯದಿಂದ, ಅಂದಿನ ಪೂರ್ವ ಬಂಗಾಳ ಗೆದ್ದಿರ್ತಾರಲ್ಲ, ಆಯ್ಕೆಯಾಗಿ ಬಂದಿರ್ತಾರಲ್ಲ ಅಂಬೇಡ್ಕರ್, ದೇಶ ವಿಭಜನೆ ಆಗುತ್ತೆ. ಅಂಬೇಡ್ಕರ್ ಆ ದೇಶದ ಅಂದ್ರೆ ಬಾಂಗ್ಲಾದ ಭಾಗಕ್ಕೆ ಹೋಗ್ತಾರೆ. ಆಗ ಅವರ ಸದಸ್ಯತ್ವ ರದ್ದಾಯಿತು. ಮತ್ತೆ MR ಜಯಕರ್ ಅನ್ನೋ ಅಂತ ಒಬ್ಬ ವ್ಯಕ್ತಿ ಪೂನಾಯಿಂದ ಸಂವಿಧಾನ ರಚನಾ ಸಭೆಗೆ ಹೋಗಿರ್ತಾರೆ. ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಯಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಮತ್ತೆ ಆಯ್ಕೆ ಮಾಡಿ ಕಳಿಸ್ತಾರೆ. ಮತ್ತೆ ಆಯ್ಕೆಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವತಂತ್ರ ದಿನಕ್ಕಿಂತ 31 ದಿನ ಮೊದಲು 14 ಜುಲೈ 1947 ಮತ್ತೊಮ್ಮೆ ಸಂವಿಧಾನ ರಚನಾ ಸಭೆಯ ಪ್ರಮಾಣ ವಚನ ಸ್ವೀಕರಿಸಿ ಸಂವಿಧಾನ ರಚನಾ ಸಭೆ ಕೆಲಸಗಳನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಹಾಗಾಗಿ ಅವರ ನಡೆ ಏನು ಕಡಿಮೆ ಇರಲಿಲ್ಲ ಸಂವಿಧಾನ ರಚನಾ ಸಭೆ ಬರ್ಲಿಕ್ಕೆ ಅವ್ರ ಪ್ರಯತ್ನ. ಯಾಕೆ ಅವ್ರಿಗಂತ ಅವಕಾಶ ಸಿಕ್ಕು ಒಬ್ಬ ವಿದ್ವಾಂಸರು. ಜೊತೆಗೆ ಎಲ್ಲ ಸಮಿತಿಗಳು ವರದಿ ಕೊಡುತ್ತೆ. ಆ ವರದಿನ BN ರಾವ್, ಬೆನಗಲ್ ನರಸಿಂಗ ರಾವ್, ಕರ್ನಾಟಕದವರು, ನಮ್ಮ ಮಂಗಳೂರಿನವರು. ನಿಮ್ಗೆ ಗೊತ್ತಿರಲಿ, ಆ ಕಾಲಕ್ಕೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಥಮ ನ್ಯಾಯಾಧೀಶರಾಗಿದ್ದವರು ಇಂಡಿಯಾದಲ್ಲಿ. ಅನಂತರ ನಾಗೇಂದ್ರ ಸಿಂಗ್ ಆದ್ರು, SR ಪಾಠಕ್ ಆದ್ರು, ಈಗ ದಲ್ವೀರ್ ಭಂಡಾರಿ ಇದ್ದಾರೆ. ಬಟ್ ಅವರೆಲ್ಲರಿಗಿಂತ ನಂಬರ್ 1 ಫಸ್ಟ್ ಒನ್ ಆಗಿದ್ದಂಥವ್ರು. ಅಂದಿನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ಆಗಿದ್ದವರು ಭಾರತದಲ್ಲಿ. ಅಂತ ಮಹನೀಯರು ಸಂವಿಧಾನ ರಚನಾ ಸಭೆಯ ಲೀಗಲ್ ಅಡ್ವೈಸರ್ ಆಗ್ತಾರೆ, ಕಾನೂನು ಸಲಹೆಗಾರರಾಗ್ತಾರೆ. ಇವರ ಒಂದು ಡ್ರಾಫ್ಟ್ನ ರೆಡಿ ಮಾಡ್ತಾರೆ. ಅಂಬೇಡ್ಕರ್ ಆದಿಯಾಗಿ ಎಲ್ಲರೂ ವರದಿ ಕೊಟ್ಟಿರ್ತಾರೆ. ಅಂಬೇಡ್ಕರ್ ಒಂದು 4-5 ಸಮಿತಿಗಳ ಮೆಂಬರ್ ಆಗಿರ್ತಾರೆ. ಎಲ್ಲ ಸಮಿತಿಗಳ ವರದಿಯನ್ನು ಕ್ರೋಢೀಕರಿಸಿ ಒಂದು 250 ವಿಧಿಗಳನ್ನೊಳಗೊಂಡ ಒಂದು ಕರಡು ಸಂವಿಧಾನವನ್ನ ಒಂದು ಫಸ್ಟ್ ಡ್ರಾಫ್ಟ್ನ ರೆಡಿ ಮಾಡಿ BN ರಾವ್ ಕೊಟ್ಟು ಹೊರಟೋಗ್ತಾರೆ. ಅವರು ಬೇರೆ ಕೆಲಸದ ಮೇಲೆ ನಿರ್ಗಮಿಸ್ತಾರೆ.
ಸ್ವಾತಂತ್ರ್ಯ ಬಂದ 14 ದಿನಗಳ ನಂತರ 29 ಆಗಸ್ಟ್ 1947, 14 ದಿನ ಆದಮೇಲೆ ಸಂವಿಧಾನ ರಚನಾ ಸಭೆಯಲ್ಲಿ ಮತ್ತೊಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಆ ಕಮಿಟಿಯೇ ಸಂವಿಧಾನದ ಕರಡು ರಚನಾ ಸಮಿತಿ. ಸಂವಿಧಾನದ ಕರಡು ರಚನಾ ಸಮಿತಿ. ಆ ಸಮಿತಿಗೆ PN ರಾವ್ ರೆಡಿ ಮಾಡಿದ್ದಂಥ ಒಂದು ಡ್ರಾಫ್ಟ್ನ ಕೊಡ್ತಾರೆ. ಅದನ್ನ ಇಟ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುಮಾರು ಒಂದು 350 ಆರ್ಟಿಕಲ್ ಒಳಗೊಂಡಂತ ಒಂದು ಡ್ರಾಫ್ಟ್ನ ರೆಡಿ ಮಾಡ್ತಾರೆ. ಸಂವಿಧಾನ ಸಭೆಯಲ್ಲಿ ಇಡ್ತಾರೆ. ಅದರ ನಂತರ 7,000 ಅಮೆಂಡ್ಮೆಂಟ್ಸ್ ಬರುತ್ತೆ. ಅದರಲ್ಲಿ 2,500 ಅಮೆಂಡ್ಮೆಂಟ್ಸ್ಗಳನ್ನ ಒಪ್ಪುತ್ತಾರೆ. ಸಣ್ಣ ಚರ್ಚೆ ಅಂದ್ರೆ ಯಾವ ಮಟ್ಟಿಗೆ ಇರುತ್ತೆ ಚರ್ಚೆ ಅಂದ್ರೆ, ಇಫ್ ಇಟ್ ಈಸ್ ಅಂತ ಇರೋ ಅಂತ ಒಂದು ವರ್ಡನ್ನ ಇಲ್ಲ ಇಫ್ ಇಲ್ಲಿ ಬಂದ್ರೆ ಏನಾಗುತ್ತೆ, ಮುಂದೆ ಹೆಂಗಿದನ್ನ ಅರ್ಥೈಸ್ಕೊಂತಾರೆ, ರಾಜ್ಯಾಂಗ ಹೇಗೆ ಅಲ್ಲಾಡಿಯುತ್ತೆ, ಪ್ರತಿಯೊಂದ್ರ ಮೇಲೆ ಡಿಸ್ಕಸ್ ಆಗುತ್ತೆ. ಕಮಿಟೀಸ್ ಅಂಡ್ ಡಿವಿಷನ್ಸ್ ಅನ್ನೋ ಒಂದು ಪದದ ಮೇಲೆ ಸುಮಾರು 25 ಪೇಜ್ ಅಷ್ಟು ಡಿಸ್ಕಷನ್ ಆಗೋಗಿದೆ. ಅಂತ ದೀರ್ಘ ಡಿಸ್ಕಷನ್ ಆಗುತ್ತೆ. ಪ್ರತಿಯೊಂದು ಡಿಸ್ಕಷನ್ಗಳು, ಯಾಕಂದ್ರೆ ಡ್ರಾಫ್ಟ್ ಕಮಿಟಿನ ಅಧ್ಯಕ್ಷರಾಗಿಂದ ತಾನೇ ರೆಡಿ ಮಾಡಿ ಇಟ್ಟಿದ್ದು, ಡ್ರಾಫ್ಟ್ ಇಟ್ಟಿದ್ದು. ಅದರ ಮೇಲೆ ಸುಮಾರು 7,000 ತಿದ್ದುಪಡಿಗಳು ಏನು ಬರುತ್ತೆ ಎಲ್ಲ, ಅದರಲ್ಲಿ ಒಂದು 2,500 ತಿದ್ದುಪಡಿಗಳನ್ನ ಅಕ್ಸೆಪ್ಟ್ ಮಾಡ್ತಾರೆ, ಮಿಕ್ಕವನ್ನ ಕೈ ಬಿಡುತ್ತಾರೆ. ಆ ಎಲ್ಲ ತಿದ್ದುಪಡಿಗಳ ಮೇಲೆ, ಸಂವಿಧಾನದ ಪ್ರತಿ ಪದ ಪ್ರತಿ ವಾಕ್ಯದ ಮೇಲೆ ಅವಕ್ಕೆ ವಿವರಣೆ ಕೊಟ್ಟು ಅವುಗಳ ಸಂವಿಧಾನವನ್ನು ಅಂತಿಮ ರೂಪಕ್ಕೆ ತಂದುಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನವನ್ನು ಅಂತಿಮ ರೂಪಕ್ಕೆ ತಂದುಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅವರು ಅವಾಗ ರೆಡಿ ಮಾಡಿಕೊಟ್ಟಾಗ ನರಸಿಂಹಮೂರ್ತಿ ಸರ್ ಹೇಳಿದ್ದಾರೆ, ನವೆಂಬರ್ 26, 1949ಕ್ಕೆ ಅಕ್ಸೆಪ್ಟ್ ಆಗುತ್ತೆ. ಮತ್ತೆ ಕೆಲವೊಂದು ವಿಧಿಗಳನ್ನ ಜಾರಿಗೆ ತಂದುಬಿಟ್ರು. ಮತ್ತೆ ಕೆಲವು ವಿಧಿಗಳನ್ನ ಒಂದು 15 ವಿಧಿಗಳನ್ನ ಜಾರಿಗೆ ತಂದರು. ಆನಂತರ ಜನವರಿ 26, 1950ಕ್ಕೆ ಸಂವಿಧಾನವನ್ನು ಜಾರಿಗೆ ತಂದುಕೊಳ್ಳುವ ಮೂಲಕ ಈ ದೇಶಕ್ಕೆ ಒಂದು ಗಣತಂತ್ರ ವ್ಯವಸ್ಥೆಯನ್ನು ತಂದರು. ಅವಾಗಿನ್ನೂ ಚುನಾವಣೆ ಆಗಿರಲಿಲ್ಲ, ರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ಆಗಿರಲಿಲ್ಲ. ರಾಷ್ಟ್ರಪತಿ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಸಂವಿಧಾನ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬರುತ್ತೆ. ಅವತ್ತು ಪ್ರಮಾಣ ವಚನಕ್ಕೆ ಚುನಾವಣೆ ಆಗಿರಲಿಲ್ಲ ಅಂತ ಹೇಳಿದ್ನಲ್ಲ, ಆಗ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ರಲ್ಲ ಯಾರು, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಅವರನ್ನ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಅವರನ್ನೇ ದೇಶದ ರಾಷ್ಟ್ರಪತಿಯಾಗಿ ನಾಮಕರಣ ಅಪಾಯಿಂಟ್ ಮಾಡಿರ್ತಾರೆ, ಎಲೆಕ್ಟ್ ಮಾಡಿರ್ತಾರೆ, ನಾಮಿನೇಟ್ ಮಾಡ್ಕೊಂಡಿರ್ತಾರೆ. ಅವರು ಅವತ್ತು ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಅವರು ಪ್ರಪ್ರಥಮ ಭಾರತದ ರಾಷ್ಟ್ರಪತಿಯಾಗಿ ಮುಂದುವರಿತಾರೆ. ಅದರಿಂದ ಸ್ವತಂತ್ರ ಬಂದ 47, 50ರ ಮಧ್ಯೆ ಈ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಸ್ವತಂತ್ರ ಬಂದ ಆಗೋಗಿರುತ್ತೆ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಹುದ್ದೆ ಇರುತ್ತೆ. ಪ್ರಪ್ರಥಮ ಗವರ್ನರ್ ಜನರಲ್ ಆದಂಥವರು ಮೌಂಟ್ ಬ್ಯಾಟನ್. ಆನಂತರ ಅವರು ರಾಜೀನಾಮೆ ಕೊಟ್ಟು ಆಚೆ ಹೋಗ್ತಾರೆ 1948 ಜೂನ್ ತಿಂಗಳಲ್ಲಿ. ಆನಂತರ ಅಧಿಕಾರಕ್ಕೆ ಬಂದಂಥವರು ಭಾರತದ ವ್ಯಕ್ತಿ ಗವರ್ನರ್ ಜನರಲ್ ಆಗ್ತಾರೆ, ಅವರೇ ಚಕ್ರವರ್ತಿ ಸಿ ರಾಜಗೋಪಾಲಾಚಾರ್ಯ. ನಂತರ ಸಂವಿಧಾನ, ಇವತ್ತು ನಮ್ಮ ಸಂವಿಧಾನ ನಿಜಕ್ಕೂ ನಮ್ಮ ಹೆಮ್ಮೆ. ಇವತ್ತು ನಾವಿದೆಲ್ಲ ನಮ್ಮಿಷ್ಟಂತೆ ಬದುಕ್ತಾ ಇದ್ದೀವಿ, ನಮ್ಮಿಷ್ಟಂತೆ ನಾವು ಒಂದು ಹಕ್ಕುಗಳನ್ನ ಎಷ್ಟು ಮಟ್ಟಿಗೆ ಹೋಗಿದೆ ಅಂದ್ರೆ ರೋಡಲ್ಲಿ ನಿಂತ್ಕೊಂಡೆ ಸೈಡಾಗಿ ಹೋಗೋ ಲೆವೆಲ್ಗೆ ಬಂದಿದೆ. ಆ ಹಕ್ಕುಗಳನ್ನೂ ಕೊಟ್ಟಿರೋದು ನಮ್ಮ ಸಂವಿಧಾನ. ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವ ಹಕ್ಕುಗಳು ಈ ದೇಶದ ಆಡಳಿತ ವ್ಯವಸ್ಥೆನ ವ್ಯವಸ್ಥಿತವಾಗಿ ನಿಯಂತ್ರಿಸ್ಕೊಂಡು ಹೋಗಿ ಈ ದೇಶದ ಇಷ್ಟೆಲ್ಲ ಅಭಿವೃದ್ಧಿ ಹೇಳಿದಂಗೆ 4 ಟ್ರಿಲಿಯನ್ ಎಕಾನಮಿಗೆ ಹೋಗ್ತಾ ಇದೆ. ಅದಕ್ಕೆ ಕಾರಣ ಇಲ್ಲಿನ ರಾಜಕೀಯ ವ್ಯವಸ್ಥೆನ ಬಿಗಿಯಾಗಿ ಹಿಡಿದಿಟ್ಟು ಯಾವುದೇ ವ್ಯತ್ಯಾಸಗಳಾಗದಂಗೆ ನೋಡ್ಕೊಂಡಿರೋ ಅಂತ ಸಂವಿಧಾನದಿಂದ ಇಷ್ಟೆಲ್ಲ ಅಭಿವೃದ್ಧಿ ಸಾಧ್ಯ ಆಗಿರೋದು. ಜಸ್ಟ್ ಬೇರೆ ನೆರೆಹೊರೆಯ ದೇಶಗಳು ಏನೋ ಗೊತ್ತಿಲ್ಲ, ನಮ್ಮ ದುರದೃಷ್ಟ ನಮ್ಮ ನೆರೆ ಯಾವುದೂ ವ್ಯವಸ್ಥಿತವಾಗಿಲ್ಲ. ಅದು ಮಾಲ್ಡೀವ್ಸ್ ಇರ್ಬೋದು, ಬಾಂಗ್ಲಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಮ್ಯಾನ್ಮಾರ್ ಇರ್ಬೋದು, ಎಲ್ಲವೂ ಅರಾಜಕತೆ. ಅಷ್ಟೇ ಅಲ್ಲ, ಪ್ರಪಂಚದ ಬಹುತೇಕ ದೇಶಗಳು ಪ್ರಜಾಪ್ರಭುತ್ವ ಅಂತ ಅನ್ಸ್ಕೊಂಡವೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಬಟ್ ನಮ್ಮ ಪ್ರಜಾಪ್ರಭುತ್ವ ಇಷ್ಟೊಂದು ಬಿಗಿಯಾಗಿ ಇಷ್ಟೊಂದು ವ್ಯವಸ್ಥಿತವಾಗಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನ. ನಮ್ಮ ಸಂವಿಧಾನ ನಿರ್ಮಾತೃಗಳು ಏನಿದ್ರು ಆ ಕೊನೆಗೆ 386ರಲ್ಲಿ 87 ಜನ ಪಾಕಿಸ್ತಾನದ ಆಚೆ ಹೋದಾಗ ಉಳ್ಕೊಂಡವ್ರು 299 ಜನ. ನನಗೆ ಒಂದು ಅವಕಾಶ ಸಿಕ್ತು ಆ ಸಂವಿಧಾನ ರಚನಾ ಸಭೆಯ ಪ್ರೊಸೀಡಿಂಗ್ಸ್ ನ ಒಂದ್ಸಲ ಅಬ್ಸರ್ವ್ ಮಾಡಿದಾಗ ಅದರಲ್ಲಿ ಇದ್ದಂತೂ ಎಲ್ಲರೂ ಎಂಥ ಮಹಾನ್ ಪ್ರಾಜ್ಞರು, ಎಂಥ ದೂರದೃಷ್ಟಿ ಉಳ್ಳವರು. ನಮ್ಮ ದುಲೇಕರ್ ಅಂತ ಒಬ್ರು ಬರ್ತಾರೆ, ಅವತ್ತೇ ಮೊದಲನೇ ದಿನ 2ನೇ ದಿನದ ಸಭೆಯಲ್ಲಿ ಯಾಕ್ರಿ ಹಿಂದಿ ಮಾತಾಡಬೇಕು, ಯಾಕೆ ಇಂಗ್ಲಿಷ್ ಮಾತಾಡಬೇಕು,
ನಮ್ಮ ಲೋಕಲ್ ಭಾಷೆಯಲ್ಲಿ ಮಾತಾಡೋಕೆ ಬಿಡಿ ಅಂತ ಗಲಾಟೆ ಮಾಡೋದಂತರು ಮೊದಲ ಬಾರಿಗೆ ಧ್ವನಿ ಎತ್ತೋರು ದುಲೇಕರ್. ಅವರು ದುರದೃಷ್ಟಿ, ನೀವು ಹಿಂದಿ ಏರಿಕೆ ಟ್ರೈ ಮಾಡಕ್ ಹೋದ್ರೆ, ಇಂಗ್ಲಿಷ್ ಏರಿಕೆ ಟ್ರೈ ಮಾಡ್ಲಿಕ್ಕೆ ಹೋದ್ರೆ ಮುಂದೆ ಈ ದೇಶಕ್ಕೆ ಅಪಾಯ ಇದೆ ಅಂತ ಸಂವಿಧಾನದ ರಚನಾ ಸಭೆ 2ನೇ ದಿನ ಮಾತಾಡೋದಂತು. ನಮ್ಮ ಕನ್ನಡಿಗರೇ ಕಮ್ಮಿ ಇಲ್ಲ. ಚಿನ್ನಯ್ಯ ಅಂತ ಒಬ್ಬ ಸಂವಿಧಾನ ರಚನಾ ಸಭೆಯ ಸದಸ್ಯ, ಅವ್ರು ಮಾತಾಡ್ತಾ ಮೊದಲು ಶುರು ಮಾಡಿದ್ದೆ ಕನ್ನಡದಲ್ಲಿ. ಅಬ್ಜೆಕ್ಷನ್ ಮಾಡ್ತಾರೆ, ಅವ್ರಿಗೆ ಗೊತ್ತು ಇಂಗ್ಲೀಷಲ್ಲಿ ಮಾತಾಡಕ್ಕೆ ಹೇಳಿ ಅಂತ. ಅರೆ ನಾನು ಕನ್ನಡಿಗ ರೀ, ಇಂಗ್ಲೀಷ್ ನನಗೆ ಯಾಕೆ ಇಂಗ್ಲೀಷ್ ಬೇಕು, ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಪರ್ಮಿಷನ್ ಕೊಟ್ಟಿದ್ದೀರ ತಾನೆ ಮಾತಾಡ್ಲಿಕ್ಕೆ ಎಲ್ಲ ಲೋಕಲ್ ಭಾಷೆನಲ್ಲಿ, ನನಗೆ ಮಾತಾಡೋದು ಬಿಡಿ ಅಂತ ಗಲಾಟೆ ಮಾಡಿ ಕನ್ನಡದಲ್ಲಿ ಮಾತಾಡ್ತಾರೆ. ಟಿ ಚಿನ್ನಯ್ಯ ಅನ್ನೋ ಒಬ್ಬ ಸಂವಿಧಾನ ರಚನಾ ಸಭೆಯ ಸದಸ್ಯರು. ಅಷ್ಟರ ಮಟ್ಟಿಗೆ ಈ ನಮ್ಮ ಸಂವಿಧಾನ ಈ ದೇಶದ ಅಭಿವೃದ್ಧಿಗೆ ಪೂರಕವಾಗಿರೋದನ್ನ ನಾವು ನೋಡ್ಬೋದು. ಎರಡನೇದು ಕನ್ನಡಿಗರ ಕಡೆ. ಕನ್ನಡಿಗರು ಇಡೀ ಪ್ರಪಂಚದಲ್ಲಿ ಎಲ್ಲೇನೇ ಆದರೂ ತಗೊಂಡ ಒಂದು ದಾರನ ಕರ್ನಾಟಕಕ್ಕೆ ಕನ್ನಡಿಗರು ಲಿಂಕ್ ಮಾಡ್ಕೊಂತೀವಿ ನಾವು. ಯಾಕಂದ್ರೆ ಅಷ್ಟು ವಿಸ್ತಾರವಾದ ಸೇವೆ, ಗುಣಮಟ್ಟ ಮತ್ತೆ ತಾಕತ್ತು ಕನ್ನಡ ಭಾಷೆಗೆ ಕನ್ನಡಿಗರಿಗಿದೆ ಅಂತ. ಸಂವಿಧಾನ ರಚನಾ ಸಭೆಯಲ್ಲಿ 70 ಸೀಟ್ಗಳನ್ನ ಪ್ರಾಂತ್ಯಗಳು ಕೊಟ್ಟಿದ್ರು. ಉಳಿದ ಮೆಜಾರಿಟಿ 11 ಬ್ರಿಟಿಷ್ ಪ್ರಾಂತ್ಯಗಳಿಗೆ ಹೋಗಿತ್ತು. ಬರೀ 70 ಸೀಟು ಕರ್ನಾಟಕ ಈ ದೇಶದ ಪ್ರಾಂತ್ಯಗಳಿಗೆ ಕೊಟ್ಟಿದ್ರು. 70 ಸೀಟಲ್ಲಿ 7 ಸೀಟ್ಗಳು ಬರೀ ಕರ್ನಾಟಕ ಮೈಸೂರು ಪ್ರಾಂತ್ಯಕ್ಕೆ ಸಿಕ್ಕಿತ್ತು. 7 ಸೀಟು. ಇನ್ನೊಂದು 8ನೇದು ಇವತ್ತಿನ ಕೊಡಗು ಇದೆಯಲ್ಲ, ನಮ್ಮ ಮಡಿಕೇರಿ. ಆ ಮಡಿಕೇರಿ 1947ರಿಂದ 56ವರೆಗೂ ಅದು ಸಪರೇಟ್ ರಾಜ್ಯ, ಅದು ಸಪರೇಟ್ ಮುಖ್ಯಮಂತ್ರಿ ಇದ್ರು, CM ಪೊನ್ನಚ್ಚ ಅಂತ. ಆ ಪೊನ್ನಚ್ಚ ಸಂವಿಧಾನ ರಚನಾ ಸಭೆ 8ನೇ ಸದಸ್ಯ ಕನ್ನಡಿಗನಾಗಿ. ಆ 7 ಜನ ಯಾರು? ಕೆಂಗಲ್ ಹನುಮಂತಯ್ಯ, KC ರೆಡ್ಡಿ ಕರ್ನಾಟಕದ ಮೊಟ್ಟಮೊದಲ ಮುಖ್ಯಮಂತ್ರಿ, ಕೆಂಗಲ್ ಹನುಮಂತಯ್ಯ. 56ರಲ್ಲಿ ರಾಜ್ಯ ವಿಭಜನೆ ಆದ್ಮೇಲೆ ಟಿ ಸಿದ್ಲಿಂಗಯ್ಯ, ಗುರು ರೆಡ್ಡಿ ಅಂತೇಳಿ. ನಾನು ಮೊದಲನೇ ಎಪಿಸೋಡ್ ಓದ್ತಾ ಬಹುತೇಕ ಕಡೆ ಗುರು ರೆಡ್ಡಿಯವರ ಚರ್ಚೆ ತುಂಬಾ ಬಂತು. ಗುರು ರೆಡ್ಡಿ ಮೊದಲನೇ ಎಪಿಸೋಡ್ ಅಲ್ಲಿ ಯಾಕೆ ಬಂತು ಅಂದ್ರೆ, ನಮ್ಮವರೆಲ್ಲ ಕರ್ನಾಟಕದಿಂದ ಆಯ್ಕೆಯಾದವರು ಜವಾಬ್ದಾರಿ ಸರ್ಕಾರ, ಮೈಸೂರಿನ ಜವಾಬ್ದಾರಿ ಸರ್ಕಾರದ ಚಳುವಳಿಯಾಗಿ ಎಲ್ಲ ರಾಜ್ಯಗಳು ಒಪ್ಪಿ ಭಾರತದ ಪ್ರಾಂತ್ಯಕ್ಕೆ ಒಕ್ಕೂಟಕ್ಕೆ ಬದಲಿಗೆ ಒಪ್ಪಿದ ಮೇಲೆ ಆಯಾ ರಾಜ್ಯಗಳು ಕೆಲವು ಸದಸ್ಯರನ್ನ ಕಳಿಸ್ಕೊಟ್ರು ಸಂವಿಧಾನ ರಚನಾ ಸಭೆಯಲ್ಲಿ. ಹಾಗೆ ಕರ್ನಾಟಕದಿಂದ ನಂತರ 47 ಸ್ವತಂತ್ರ ನಂತರ 1 ವರ್ಷದ ಸಂವಿಧಾನ ರಚನಾ ಸಭೆಗೆ ಬಂದವರು 7 ಜನ. ಅದರಲ್ಲಿ ಕೆಂಗಲ್ ಹನುಮಂತಯ್ಯ ಇರ್ಬೋದು, ನಂತರ KC ರೆಡ್ಡಿ ಇರ್ಬೋದು, ಸಿದ್ಲಿಂಗಯ್ಯ ಇರ್ಬೋದು, ಸಿದ್ಬೀರಪ್ಪ ಇರ್ಬೋದು, ಕೃಷ್ಣಮೂರ್ತಿ ರಾವ್ ಇರ್ಬೋದು, ಗುರು ರೆಡ್ಡಿ ಇರ್ಬೋದು, ಚಿನ್ನಯ್ಯ. ನಾವೇ ಹೇಳಿದ್ರೆ ಚಿನ್ನಯ್ಯ ಕನ್ನಡದಲ್ಲಿ ಮಾತಾಡಿದವರು. ಇವರೆಲ್ಲರೂ ಬೇರೆ ಬೇರೆ ಕಮಿಟಿಗಳಿವೆ. ಮೂಲಭೂತ ಹಕ್ಕುಗಳ ಉಪ ಕಮಿಟಿ ಸಮಿತಿ ಇರ್ಬೋದು, ಕೇಂದ್ರದ ಅಧಿಕಾರದ ಸಮಿತಿ ಇರ್ಬೋದು, ಪ್ರಾಂತೀಯ ಸಂವಿಧಾನಗಳ ಸಮಿತಿ ಇರ್ಬೋದು, ಸುಪ್ರೀಂ ಕೋರ್ಟ್ ಸಮಿತಿ ಇರ್ಬೋದು, ಭಾಷೆಗಳ ಮೇಲಿನ ಸಮಿತಿ ಇರ್ಬೋದು. ಬಹುತೇಕ ಸಮಿತಿಗಳಲ್ಲಿ ಕೆಲಸ ಮಾಡೋದಂಥವ್ರು ಈ 7 ಜನ, ಜೊತೆ ಪೊನ್ನಚ್ಚ ಸೇರಿ 8 ಜನ. ಸರ್ ಅಷ್ಟೇನಾ? ಇಮೇಜಿನ್ ಮಾಡಿ, 70 ಸೀಟು 541 ರಾಜ್ಯಗಳಿಗೆ, ಅಂದರೆ ರಾಜ್ಯ ಸಂಸ್ಥಾನಗಳಿಗೆ ಇದ್ದಿದ್ದು 70 ಸೀಟು. 70ರಲ್ಲಿ 7 10% ನಮ್ಮ ಮೈಸೂರಿನ ಪ್ರಾಂತ್ಯಕ್ಕೆ. ಇನ್ನು ಉಳಿದಿದ್ದು ಒಂದು ಎಕ್ಸ್ಟ್ರಾ ಕೊಡಗು, ಚೀಫ್ ಕಮಿಷನರ್ ಪ್ರಾಂತ್ಯ ಅಂತ ಕರೀತೀವಿ. ಅಷ್ಟೇ ಅಲ್ಲ, ಮುಂಬೈ ಪ್ರಾಂತ್ಯದಿಂದ 2 ಎಲೆಕ್ಟ್ ಆಗಿರ್ತಾರೆ. ಅವರಿಬ್ಬರು ಅಪ್ಪಟ ಕನ್ನಡಿಗರು. ಒಬ್ರು ದಿವಾಕರ್ ಅಂತ ಹೇಳಿ, ದಿವಾಕರ್ ಅಂತ ಹೇಳಿ, ಇನ್ನೊಬ್ರು S ನಿಜಲಿಂಗಪ್ಪ. ಗೊತ್ತು ನಮ್ಗೆ S ನಿಜಲಿಂಗಪ್ಪ, ಮಾಜಿ ಮುಖ್ಯಮಂತ್ರಿ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು. ಅವರು ಕೂಡ ಕರ್ನಾಟಕದವರು, ಕನ್ನಡಿಗರು. ಮುಂಬೈಯಿಂದ ಆಯ್ಕೆಯಾಗಿರು, ಮುಂಬೈ ಪ್ರಾಂತ್ಯದಿಂದ ಆಯ್ಕೆಯಾಗಿರು. 8+2. ನಂತರ ಮಡ್ರಾಸ್ ಪ್ರಾಂತ್ಯದಿಂದ 2 ಆಯ್ಕೆ ಆಗಿರ್ತಾರೆ. ಅದರಲ್ಲಿ ಒಬ್ರು ಶಿವರಾವ್ ಅಂತ, ಶಿವರಾವ್ ಅಂತ ಹೇಳ್ಬಿಟ್ಟು, ಸರಿ V ಶಿವರಾವ್ ಅಂತ ಹೇಳ್ಬಿಟ್ಟು, ಬೆನಗಲ್ ನರಸಿಂಹರಾವ್ ಅವರ ತಮ್ಮ ಶಿವರಾವ್ ಮುಂಬೈ ಪ್ರಾಂತ್ಯದಿಂದ ಆಯ್ಕೆಯಾಗಿದ್ದಾರೆ. ಡಿಸೋಜ ಅಂತ ಒಬ್ಬರು ಬರ್ತಾರೆ, ಅವರು ಕೂಡ ಕನ್ನಡದವರು. ಆ ಡಿಸೋಜ, ಬೆನಗಲ್ ಶಿವರಾವ್ ಇಬ್ರು ಮಂಗಳೂರವರು, ಅವರಿಬ್ರು ಮಂಗಳೂರವರೇ. ಮಡ್ರಾಸ್ ಪ್ರಾಂತ್ಯದಿಂದ 2 ಆಯ್ಕೆ ಆಗಿದ್ರು, ಮುಂಬೈ ಪ್ರಾಂತ್ಯದಿಂದ 2 ಆಯ್ಕೆ ಆಗಿದ್ರು. ಇನ್ನೊಬ್ರು ಇದ್ದಾರೆ ಡ್ರಾಫ್ಟ್ ಕಮಿಟಿನಲ್ಲಿ ಕೆಲಸ ಮಾಡಿದಂಥವ್ರು, N ಮಾಧವರಾವ್. N ಮಾಧವರಾವ್ ಯಾರಂದ್ರೆ, ನಮ್ಮ ಮೂಲತಃ ಒರಿಸ್ಸಾದವರು, ಇವತ್ತಿನ ಒರಿಸ್ಸಾ, ಅಂದಿನ ಮುಂಬೈ ಮಡ್ರಾಸ್ ಪ್ರಾಂತ್ಯ. ಮೈಸೂರು ಸಂಸ್ಥಾನದ ದಿವಾನರು. ನಮ್ಮ ಗುಬ್ಬಿನಲ್ಲಿ ICS ಪಾಸ್ ಮಾಡಿ ಗುಬ್ಬಿನಲ್ಲಿ ಸಿವಿಲ್ ಸರ್ವೆಂಟ್ ಆಗಿ, ತಹಶೀಲ್ದಾರ್ ಆಗಿ, AC ಆಗಿ ಗುಬ್ಬಿನಲ್ಲಿ ಕೆಲಸ ಮಾಡೋದಂಥವ್ರು.
ಎನ್ ಮಾಧವರಾವ್. ಅನಂತರ ಅವರು ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸಿ ಮೈಸೂರು ಸಂಸ್ಥಾನದ ದಿವಾನರಾಗಿ ಕೆಲಸ ಮಾಡಿರ್ತಾರೆ. ದಿವಾನರಾದವರು ನಂತರ ಸಂವಿಧಾನ ರಚನಾ ಸಭೆಗೆ ಹೋಗ್ತಾರೆ. ಅಲ್ಲಿ ಹೆಸರು ಬಾಯಿ ಬರ್ತಿದ್ದಾರೆ, ಅವ್ರು ತೀರ್ಕೊಳ್ತಾರೆ. ಅವ್ರು ತೀರ್ಕೊಂಡ ಮೇಲೆ ಡ್ರಾಫ್ಟ್ ಕಮಿಟಿ ಮೆಂಬರ್ ತೀರ್ಕೊಂತಾರೆ. ಅವ್ರ ಜಾಗಕ್ಕೆ ಇವರು ಅಪಾಯಿಂಟ್ ಆಗ್ತಾರೆ. ಇವರು ಸಂವಿಧಾನ ರಚನಾ ಸಭೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜೊತೆ ಇವರು ಕೂಡ ಕೆಲಸ ಮಾಡಿದ್ನ ನೋಡ್ಬೋದು. ಅವರು ಒರಿಸ್ಸಾದವರು, ಈಗಿನ ಒರಿಸ್ಸಾ, ಕರ್ನಾಟಕದಲ್ಲಿ ಮೈಸೂರು ಪ್ರಾಂತದಲ್ಲಿ ದಿವಾನರಾಗಿದ್ದವರು. ಜೊತೆಗೆ ನಮ್ಮ ತುಮಕೂರಿಗೂ ಒಂದು ಲಿಂಕ್ ಇದೆ. ತುಮಕೂರಲ್ಲಿ ಕೂಡ ಸಿವಿಲ್ ಸರ್ವೆಂಟ್ಸ್ ಆಗಿ ಕೆಲಸ ಮಾಡಿದಂತ ಮಾಧವರಾವ್ ಸಂವಿಧಾನ ರಚನಾ ಸಭೆಯ ಕರಡು ರಚನಾ ಸಮಿತಿನಲ್ಲಿ ಅಂಬೇಡ್ಕರ್ ಜೊತೆ ಒಂದು ಕರಡು ರಚನೆಯಲ್ಲಿ ಸುದೀರ್ಘವಾಗಿ ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿ. ಈ ಕರಡು ರಚನೆಯಲ್ಲಿ ಕರ್ನಾಟಕದ ಪಾತ್ರ ಇದೆ ಎನ್ ಮಾಧವರಾವ್ ಅವರ ರೂಪದಲ್ಲಿ. ಮತ್ತೊಬ್ಬರು ಹೇಳೋ ಅವಶ್ಯಕತೆ ಇಲ್ಲ, ಬೆನಗಲ್ ನರಸಿಂಗ ರಾವ್ ಸಂವಿಧಾನ ರಚನಾ ಸಭೆಯ ಕಾನೂನು ಸಲಹೆಗಾರರು. ಆಗಲೇ ಹೇಳಿದ್ದೀನಿ, ಮಹಾನ್ ಮೇಧಾವಿ, ತತ್ವಜ್ಞಾನಿ, ಜೊತೆಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದಂಥವ್ರು. ಓಕೆ, ಇದು ಕನ್ನಡಿಗರ ಕೊಡುಗೆ. ನಂತರ ಭಾರತ ಸಂವಿಧಾನ ಏನೆಲ್ಲ ಕೊಟ್ಟಿದೆ, ಏನೆಲ್ಲ ಮಾಡಿದೆ ಅನ್ನೋದನ್ನ ಹೇಳಲಿಕ್ಕಲ್ಲ, ಟೈಮ್ನ ಕಡಿಮೆ ಮಾಡ್ಕೊಳ್ಳಿಕ್ಕೋಸ್ಕರ 5 ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಒಂದು, ಭಾರತದ ಸುಸ್ಥಿರ ಪ್ರಜಾಪ್ರಭುತ್ವದ ತಾಣವಾಗಿಸಿದ್ದು ನಮ್ಮ ಸಂವಿಧಾನ. ಭಾರತ ಪ್ರಜಾಪ್ರಭುತ್ವ, ಪ್ರಪಂಚಕ್ಕೆ ಪ್ರಜಾಪ್ರಭುತ್ವದ ತಳಪಾಯ, ತಾಯಿ ಅಂತ ಏನ್ ಹೇಳ್ತೀವಲ್ಲ, ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಸಂವಿಧಾನ. ಬಹುಶಃ ಸಿಟಿಂಗ್ ಪ್ರೈಮ್ ಮಿನಿಸ್ಟರ್ ಅಧಿಕಾರ ದುರುಪಯೋಗ ಮಾಡಿಕೊಂಡಂತ ಸಿಟಿಂಗ್ ಪ್ರೈಮ್ ಮಿನಿಸ್ಟರ್ನ ಸೋಲಿಸಿದಂತ ಒಂದು ಮತದಾರರು, ಪ್ರಾಜ್ಞ ಮತದಾರರು ಏನಾದ್ರು ಇದ್ರೆ ಅದು ನಮ್ಮ ದೇಶದಲ್ಲಿ ಮಾತ್ರ ಸಾಧ್ಯ. ಅಂದ್ರೆ ಇಡೀ ಪ್ರಜಾಪ್ರಭುತ್ವನ ಹಿಡಿದಿಟ್ಟಿರೋದು ನಮ್ಮ ಸಂವಿಧಾನ. ಜೊತೆಗೆ ಸಾವಿರಾರು ಜಾತಿಗಳು, 4,000 ಜಾತಿ ಇದೆ, ಒಂದು 263ರಷ್ಟು ಭಾಷೆಗಳಿದೆ, ಸಂಸ್ಕೃತಿ, ಬಟ್ಟೆಯನ್ನೇ ಹಾಕದೆ ಅಂತ ಜನಾಂಗಗಳು ನೋಡ್ಕೊಂಡಂತೆ ಸಂಸ್ಕೃತಿ ಭಾರತದಲ್ಲಿದೆ. ಇವತ್ತು ಅಂತ ವಿಭಿನ್ನ, ವಿಶೇಷ, ವೈರುಧ್ಯದ ಸಂಸ್ಕೃತಿ ಇರೋಂಥ ದೇಶದಲ್ಲಿ ಏಕಾಗ್ರತೆಯಿಂದ ಈ ದೇಶವನ್ನ ಒಗ್ಗಟ್ಟಾಗಿ ಐಕ್ಯತೆಯಿಂದ ಕಾಪಾಡಿದ ಅಂಥದ್ದು ನಮ್ಮ ಸಂವಿಧಾನ. ನಿಜಕ್ಕೂ ಅದು ನಮ್ಮ ಹೆಮ್ಮೆ. ನಂತರ ಎಲ್ಲರಿಗೂ ಮತಾಧಿಕಾರ. ಅಂಬಾನಿಗೂ ಒಂದೇ ಓಟ್, ಅವನ ಓಟಿನ ವ್ಯಾಲ್ಯೂ ಒಂದೇ, ನನ್ನ ಓಟಿನ ವ್ಯಾಲ್ಯೂ ಒಂದೇ, ಅಲ್ಲಿ ಬೀದಿಲಿ ಭಿಕ್ಷೆ ಬೇಡ್ತಾ ಇರೋವನ ಓಟಿನ ವ್ಯಾಲ್ಯೂ ಒಂದೇ. ಒಬ್ಬ ವ್ಯಕ್ತಿ ಒಂದು ಮತದ ಮೂಲಕ ಎಲ್ಲರಿಗೂ ಸಮಾನ ರಾಜಕೀಯ ಹಕ್ಕು, ರಾಜಕೀಯ ಅವಕಾಶ, ರಾಜಕೀಯ ಸಮಾನತೆಯನ್ನ ಕಟ್ಟಿಕೊಟ್ಟಂಥದ್ದು ನಮ್ಮ ಸಂವಿಧಾನದ ಹೆಮ್ಮೆ. ಬ್ರಿಟಿಷ್ನವರು ಮತ್ತೆ ಅಮೆರಿಕಾದವರು ಮಹಿಳೆಯರಿಗೆ ಮತದಾನದ ಹಕ್ಕು ಕೊಡ್ಲಿಕ್ಕೆ 1919-20 ಬರಬೇಕಾಗಿತ್ತು. 1789ರಲ್ಲಿ ಸಂವಿಧಾನ ಜಾರಿಗೆ ತಂದುಕೊಂಡಂತ ಅಮೆರಿಕ 1920ಕ್ಕೆ ಮಹಿಳೆಯರಿಗೆ ಮತದಾನ ಹಾಕಿಕೊಟ್ಟಿದ್ದು. ಆದರೆ ನಮ್ಮ ಸಂವಿಧಾನ ನಿರ್ಮಾತೃಗಳು, ನಮ್ಮ ಸಂವಿಧಾನ ರಚನಾಕಾರರು ನಿಜಕ್ಕೂ ದೂರದೃಷ್ಟಿಗೆ ಮೆಚ್ಚತಕ್ಕದ್ದೇ. ಸಂವಿಧಾನ ಜಾರಿಗೆ ಬಂದ ದಿನದಿಂದಲೇ ಸಂವಿಧಾನದ ವಿಧಿ 326 ಪ್ರಕಾರ ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಟ್ಟಿರುವುದು. ನಂತರ ಸ್ವಾಭಿಮಾನದ ಬದುಕು ಮತ್ತು ಆತ್ಮಾಭಿಮಾನದ ಸಂಕೇತವಾಗಿ, ಸ್ವಾತಂತ್ರ್ಯ, ನನಗೆ ಇಷ್ಟ ಬಂದ ಉದ್ಯೋಗ, ನಾನು ಇಷ್ಟ ಬಂದಾಗ ಬದುಕಬಹುದು, ಆ ಬದುಕೋ ಸ್ವಾತಂತ್ರ್ಯನ ಕೊಟ್ಟಿದ್ದು. ನಾವು ಇದೆಷ್ಟು ಅತ್ಯಂತ ಹೆಚ್ಚು ದುರುಪಯೋಗ ಆದ ಒಂದು ವ್ಯವಸ್ಥೆ ಅಂತ ಇದ್ರೆ, ಅಧಿಕಾರ ಹಕ್ಕು ಅಂತ ಇದ್ರೆ ಇದೆ. ಎಲ್ಲ ನಾನು ಇಷ್ಟ ಬಂದಾಗ ಬದುಕ್ತೀನಿ ಅಂತೇಳಿ ಬೇಕಾದ್ರೆ ಇನ್ನೊಬ್ಬರು ಮನೆ ಮುಂದೆ ನಿಂತ್ಕೊಂಡು ನಮ್ಮನೆ ಬಾವುಟ ಎಳೆಯೋಕ್ಕೂ ನಾವು ರೆಡಿ ಲೆವೆಲ್ ಹೊರಟೋಗಿದ್ವಿ. ತುಂಬ ಮಿಸ್ಯೂಸ್ ಆಗಿರೋದು ಇದೊಂದಕ್ಕೆ ನನಗೆ ದುಃಖ ಇದೆ. ನಂತರ ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಏನಾದರೂ ಇದ್ರೆ ಈ ದೇಶದಲ್ಲಿ ಅದು ನಮ್ಮ ಸಂವಿಧಾನ. ಈ ಪ್ರಪಂಚದಲ್ಲೇ ಸಾಮಾಜಿಕ ನ್ಯಾಯವನ್ನ ಅತ್ಯಂತ ಹೆಚ್ಚು ಜಾರಿಗೆ ತಂದು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಈ ದೇಶದ ರಾಷ್ಟ್ರಪತಿ ಆಗ್ಬೋದು. ರಾಮನಾಥ್ ಕೋವಿಂದ್ ಹೇಳಿದ ನೆನಪಿದೆ, ಅದು ಹಿಂದಿಲಿ ಹೇಳಕ್ ಬರೋದಿಲ್ಲ. ಬರೀ ಹತ್ತಡಿ ಮನೆಯಲ್ಲಿ ಮಣ್ಣು ಮತ್ತೆ